ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂಕಾಂಬಿಕಾ ದೇವಿ ದೇಗುಲ ಮುಂಭಾಗ ಎಲ್ಲ ಸಾಕಷ್ಟು ಬಿಗಿ ಭದ್ರತೆ ಇದೆ. ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ದಳಪತಿ. ದೇವಸ್ಥಾನದ ಹೊರಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ವಿಜಯ್ ಹೋಗುವವರೆಗೂ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಅಲ್ಲಿ ಕೊಲ್ಲೂರಿಗೆ ಆಗಮಿಸಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್. ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮೂಕಾಂಬಿಕಾ ದೇಗುಲದತ್ತ ಹೊರಟಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ದೇಗುಲದತ್ತ ಸಿಎಂ ವಿಜಯ್ ಹೊರಟಿದ್ದಾರೆ. ಈಗ ಮೂಕಾಂಬಿಕಾ ದೇವಿ ದೇಗುಲದ ಬಳಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ನವರು ನಿಂತ್ಕೊಂಡಿದ್ದಾರೆ. ವಿಜಯ್ ಅವರಿಗೆ ತಮಿಳುನಾಡಿನಲ್ಲಿ ಎಷ್ಟು ಅಭಿಮಾನಿಗಳಿದ್ದಾರೋ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಅಭಿಮಾನಿಗಳಿದ್ದಾರೆ. ಇದೆಲ್ಲದರ ಜೊತೆಗೆ ಈಗ ಮುಖ್ಯಮಂತ್ರಿಗಳು ಬೇರೆ ಅವರು. ಸೊ ಹಾಗಾಗಿ ಅವರನ್ನು ಜೊತೆಗೆ ಅವರು ಮುಖ್ಯಮಂತ್ರಿಗಳಾದ ನಂತರ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರನ್ನು ನೋಡುವ ಸಲುವಾಗಿ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅವರತ್ತ ಕೈ ಬೀಸ್ತಾ ಇರುವಂಥ ದೃಶ್ಯ ಇದು ಏರ್ಪೋರ್ಟ್ನಲ್ಲಿ, ಮಂಗಳೂರು ಏರ್ಪೋರ್ಟ್ನಲ್ಲಿ. ಅದಾದ ನಂತರ ಈಗ ಕೊಲ್ಲೂರಿಗೆ ತಲುಪಿದ್ದಾರೆ. ರಸ್ತೆ ಮಾರ್ಗವಾಗಿ ಕೊಲ್ಲೂರಿಗೆ ಬಂದಿದ್ದಾರೆ. ಕೊಲ್ಲೂರಿನಲ್ಲೂ ಕೂಡ ಅವರು ಬರೋ ಸುದ್ದಿ ಹರಡಿಬಿಟ್ಟಿದೆ ಒಂದು ವಾರದಿಂದನೂ. ಸೊ ಹಾಗಾಗಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ರಸ್ತೆ ಅಕ್ಕಪಕ್ಕದಲ್ಲಿ ದೇವಸ್ಥಾನದ ಮುಂದೆ ನಿಂತ್ಕೊಂಡಿದ್ದಾರೆ. ಅವರು ಬರೋದನ್ನೇ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿನೇ ಗೊತ್ತು ಪೊಲೀಸ್ನವರಿಗೆ. ಹಾಗಾಗಿ ಭಾಳಷ್ಟು ಬಿಗಿ ಭದ್ರತೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ. ನೋಡಿ ಅಲ್ಲಿ ಅವರನ್ನು ನೋಡ್ತಾನೆ ಹೆಂಗೆ ಕಿರ್ಚಾಡ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳಿ. ಸೊ ಹಾಗಾಗಿ ಅವ್ರು ಎಲ್ಲೇ ಹೋದರೂ ಅಭಿಮಾನಿಗಳು ಇದ್ದೇ ಇರ್ತಾರೆ. ವಿಜಯ್ ಅವರಿಗೆ ಬಂದು ಅವ್ರನ್ನ ಅಪ್ಕೊಳ್ಳೋದಾಗಿರ್ಬೋದು, ಸೊ ನೂಕುನುಗ್ಗಲ ಮಾಡೋದಾಗಿರ್ಬೋದು, ಅದೆಲ್ಲ ಸರ್ವೇ ಸಾಮಾನ್ಯ ಆಗಿರುತ್ತೆ ಒಬ್ಬ ಸ್ಟಾರ್ ಬಂದಂಥ ಸಂದರ್ಭದಲ್ಲಿ. ಜೊತೆಗೆ ಅವರು ಮುಖ್ಯಮಂತ್ರಿಗಳು ಬೇರೆ. ಸೊ ಹಾಗಾಗಿ ಅವ್ರನ್ನ ನೋಡೋದಕ್ಕೆ ಬಂದಿರ್ತಾರೆ. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ನವರು ಟೆಂಪಲ್ ಮುಂದೆ ನಿಂತ್ಕೊಂಡಿದ್ದಾರೆ. ಅವರು ಬಂದು ಹೋಗುವವರೆಗೂ ಯಾರಿಗೂ ಕೂಡ ಭಕ್ತರಿಗೆ ಅವಕಾಶ ಇರೋದಿಲ್ಲ ಒಳಗಡೆ. ಭಕ್ತರಲ್ಲೂ ಕೂಡ ಮನವಿ ಮಾಡ್ಕೊಂಡ್ರಂತೆ ಅಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿಯವರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಬಂದು ಹೋಗುವವರೆಗೂ ಯಾರಿಗೂ ಅವಕಾಶ ಇರೋದಿಲ್ಲ ಅಂದಾಗ ಓಕೆ ಅಂತ ಭಕ್ತಾದಿಗಳು ಕೂಡ ಅಂದ್ರಂತೆ.